ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಉತ್ತರ ಕರ್ನಾಟಕ ರೆಸಿಪಿನ ನಿಮ್ಮ ಜೊತೆ ನಾವು ಶೇರ್ ಮಾಡಕ್ಕೆ ಬಂದೀವ್ರಿ. ನೋಡಿರಿ, ಇವಕ್ಕೆ ನಾವು ಕರ್ಜಿಕಾಯಿ ಅಂತೀವ್ರಿ. ನೀವೇನು ಅಂತೀರಿ ಗೊತ್ತಿಲ್ಲರಿ. ಇವೇನು ರೊಕ್ಕ ಕೊಟ್ಟು ತಂದಿಲ್ಲರಿ, ನಾವು ಫ್ರೀಯಾಗಿ ನಮಗೆ ನಿಸರ್ಗನೇ ಕೊಡೋದ್ರಿ. ಇದು ನಾವೇನು ಬೀಜ ಹಾಕಿ ಏನು ಬೆಳೆಯಂಗಿಲ್ಲ, ಹೊಲ್ದಾಗ ಇರ್ತಾವ್ರಿ. ಇವ್ರನ್ನ ತಗೊಂಡು ಬಂದು ನಾವು ಮಾಡ್ಕೊಂಡು ತಿಂತೀವ್ರಿ. ಇವಾಗ ನೋಡಿರಿ, ಇವು ಕರ್ಜಿಕಾಯಿ ಅಂತೇವೆ ನಾವು. ಇವಕ್ಕೂರ್ನ ಹಿಂದೆ ಮುಂದೆ ಇರ್ತಾವಲ್ಲ, ಅವಕ್ಕೂರ್ನೆಲ್ಲ ತೆಗೆದು ತೊಳೆದು ಮಾಡ್ಕೊತೀವ್ರಿ ನಾವು. ಈ ಥರ ಮಾಡ್ಕೊಂಡು ತಿಂದ್ರೆ ಹಳ್ಳಿ ಜನಕ್ಕೆ ಭಾಳ ಇಷ್ಟ ರೀ. ಅದ್ರೊಳಗೆ ಅಜ್ಜ ಅಜ್ಜಿ ಭಾಳ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಮ್ಮ ಮನೆಯೊಳಗೆ ನಾವು ಮಾಡ್ತೀವ್ರಿ. ಈ ಥರ ಸೋಸ್ ಇಟ್ಕೊಂಡೇವಿ. ಬರ್ರಿ ಇದನ್ನು ನಾವು ಮಾಡೋದು ಹೆಂಗಂತ ಒಲೆ ಹಚ್ಚಿವ್ರಿ. ಈ ಒಲೆ ಮೇಲೆ ಹಂಚಿಟ್ಕೊಂಡಾಗತ್ತೀವ್ರಿ. ಹಂಚಿನ ಸ್ವಲ್ಪ ಒರೆಸಿದೇವಿ. ನೋಡಿರಿ, ಈ ಸೋಸ್ ಇಟ್ಕೊಂಡಿದ್ದು ಎಲ್ಲ ಇದಕ್ಕೆ ಹಾಕೇವ್ರಿ. ಹಂಚಿನಾಗ ಹಾಕಿ ಸ್ವಲ್ಪ ಕೈ ಆಡ್ಸಾಕತ್ತೀವಿ. ಎಲ್ಲವೂ ಒಂದೊಂದರಂತೆ ಹಂಚೊಳಗೆ ಕುಂದಿರಲಿ ಅಂತ, ಡಬಲ್ ಆದ್ರೆ ಜಲ್ದಿ ಸುಡಂಗಿಲ್ಲವು ಅಂಥೇಳಿ ಇವಕ್ಕೂರ್ನ ಸ್ವಲ್ಪ ಜೋರು ಉರಿ ಒಳಗೆ ಹುರ್ಕೋಬೇಕ್ರಿ. ಇವು ಹಸಿ ಇರ್ತಾವಲ್ಲ, ಜಲ್ದಿ ಸುಡಂಗಿಲ್ಲ ರೀ. ಹೀಗಾಗಿ ಸ್ವಲ್ಪ ಜಾಸ್ತಿ ಲೇಟ್ ಆಕೈತಿ ಇವಕ್ಕೂರ್ನ ಹುರ್ಕೊಳಕ್ಕೆ. ನೋಡಿರಿ, ಈಗ ಉಗ ಬರಾಕತ್ತೈತಿ. ಹುರ್ಕೊಳಕತ್ತೀವಿ, ಜೋರು ಉರಿ ಹಚ್ಚೇವಿ. ಸ್ವಲ್ಪ ಇದು ಲೇಟೇ ಆತೈತ್ರಿ ಇದನ್ನು ಮಾಡ್ಬೇಕಾದ್ರೆ. ಈ ಸದ್ದ ಚಮಚೆ ತೊಗೊಂಡು ತಿರ್ವ್ಯಾಡೋದು. ಅಂದರೆ ತೆಳಗಿನ ಸುಟ್ಟಿದ್ದು ಮತ್ತು ತೆಳಗೆ ಸುಟ್ಟಿರ್ತಾವೆ, ಮ್ಯಾಗ ಸುಟ್ಟಿರಲ್ಲ. ಅದಕ್ಕೆ ಇವಕ್ಕೂರ್ನ ಚಮಚೆ ತೊಗೊಂಡು ತಿರ್ವ್ಯಾಡಿದ್ರೆ ಎಲ್ಲವೂ ನೀಟಾಗಿ ಸುಡ್ತಾವೆ ಅಂಥೇಳಿ. ನೋಡಿರಿ, ಈ ಥರ ಉಗ ಬರಾಕತ್ತೈತಿ. ಈಗ ನಾವು ಇದಕ್ಕೆ ಎಣ್ಣೆ ಹಾಕೊಂಡ್ರಿ. ಈಗ ಆಲ್ಮೋಸ್ಟ್ ಎಲ್ಲ ಸುಟ್ಟಾವ್ರಿ. ಸುಟ್ಟಿಂತಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ. ಎಣ್ಣೆ ಹಾಕಿ ಒಂದು ಸ್ವಲ್ಪ ಬಿಟ್ಟು ಮತ್ತೆ ಚಮಚೆ ತೊಗೊಂಡು ತಿರ್ವ್ಯಾಡ್ತೇವ್ರಿ. ಅಂದರೆ ಎಣ್ಣೆ ಎಲ್ಲ ಕರ್ಜಿಕಾಯಿಗೂ ನೀಟಾಗಿ ಹತ್ತಲಿ ಅಂಥೇಳಿ ಉದ್ದೇಶ. ನೋಡಿರಿ, ಎಲ್ಲವೂ ಉಗ ಬರತೈತಿ ಹಂಚಿನಾಗ. ಎಲ್ಲ ಕರ್ಜಿಕಾಯಿನೂ ನೀಟಾಗೆ ಸುಟ್ಟಾವ್ರಿ. ಕಲರ್ನು ಚೇಂಜ್ ಆಗ್ಯಾವ. ನೋಡ್ಬೋದು ರೀ, ಕಾಣಕತ್ತೈತಿ ಅನ್ನಿಸ್ತೈತಿ. ಈ ಸದ್ದ ಏನೂ ಇಲ್ಲರಿ. ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಈ ಸದ್ದ ನಾವು ಇದಕ್ಕೆ ಉಪ್ಪು ಹಾಕ್ತೇವ್ರಿ. ಇಷ್ಟೇ ರೀ, ಜಾಸ್ತಿ ಏನು ಇದಕ್ಕೆ ಶ್ರಮ ವಹಿಸಬೇಕಾಗಿಲ್ಲ. ನೋಡಿರಿ, ಇಷ್ಟೇ. ಹಂಚೊಳಗೆ ಹಾಕಿ ಚೆಂದಾಗಿ ಸುಟ್ಕೊಂಡು ಎಣ್ಣೆ ಹಾಕಿ ಉಪ್ಪು ಹಾಕಿ ಸದ್ದು ಹಾಕಿದೆ ಅಂದ್ರೆ ಆಯ್ತು ರೀ. ಈಗ ಸದ್ದು ತಗೊಳಕತ್ತೇವ್ರಿ. ಇಷ್ಟೇ ರೀ, ಇದು ಇಷ್ಟು ಸಿಂಪಲ್ ರೆಸಿಪಿ ಐತ್ರಿ. ಆದ್ರೆ ಇದು ಹೊಲದಾಗೆ ಸಿಗ್ತೈತ್ರಿ. ಈಗ ರೊಕ್ಕ ಕೊಟ್ಟು ಸಿಗ್ಬೋದು ಬಜಾರೊಳಗೆ, ಆದರೆ ಇದು ನಮ್ಮ ಹೊಲ್ದಾಗ ತಂದಾರ್ರಿ. ನೋಡಿರಿ, ಈ ಥರ ಆಗ್ಯಾವು. ಆಗಳ ಎಷ್ಟು ಹಸಿರಿದ್ದು ಈಗ ಆಗ್ಯಾವ. ನೋಡಿರಿ, ಈ ಥರ ಸಜ್ಜಿ ರೊಟ್ಟಿ, ಪಲ್ಯ, ಖಾರ ಜೊತೆ ಇದನ್ನು ಹಚ್ಕೊಂಡು ತಿಂದ್ರೆ ಭಾರಿ ಅಂದ್ರೆ ಭಾರಿ ಇರ್ತೈತ್ರಿ. ಇದ್ರ ಮುಂದೆ ಫಾಸ್ಟ್ ಫುಡ್, ಹೋಟೆಲ್ ಫುಡ್ ಯಾವುದೂ ಬೇಕೇ ಅನ್ಸಂಗಿಲ್ಲ ರೀ. ಇಷ್ಟೇ ನೋಡಿರಿ ನಮ್ಮ ಹಳ್ಳಿ ಲೈಫ್, ಹಳ್ಳಿ ದಿನಚರಿ. ಇಷ್ಟ ಆದ್ರೆ ನಿಮ್ಗೆ ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು. ಸಬ್ಸ್ಕ್ರೈಬ್ ಮಾಡ್ಲಾರೆ ನೋಡ್ಲಾಕತ್ರ ಪ್ಲೀಸ್ ನಮ್ಮ ಚಾನಲ್ದ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಕಮೆಂಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಅಷ್ಟೇ ರೀ. ನಾ ಇಷ್ಟೊತ್ತನ ಟೈಮ್ ಕೊಟ್ಟು ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ.